ರೈತರುಗಳಲ್ಲಿ ನಾವು ಮಣ್ಣು ಕೊಡಲ್ಲ, ನಾವು ಬರಗರಿ ಮಣ್ಣು ಕೊಡಲ್ಲ, ಯಾರಿಗೂ ಮಣ್ಣು ಕೊಡಲ್ಲ. ನಮ್ಮ ರೈತರ ಮಣ್ಣಿರಲಿ, ನಮಗೆ ನೀರು ಕೊಡ್ರಿ ಮೊದಲು, ನಮಗೆ ನೀರು ಕೊಡ್ರಿ ಮೊದಲು ಅಂತ ನಾವು ಮಣ್ಣು ನೀರಿಗಾಗಿ ಹೋರಾಡ್ತಾ ಇದ್ದೀವಿ. ಇವರು ಮಣ್ಣಾಗಿ ಹೋರಾಡ್ತವ್ರೆ. ಮಣ್ಣ ತುಂಬಕ್ಕೆ ಶಾಸಕರು ನಮ್ಗೆ ಅವತ್ತು ಹೇಳಿದ್ರು, ನಮ್ಮ ರೈತರ ಬಲವಾಗಿದ್ದೀನಿ, ನಾನು ಯಾರಿಗೂ ಮಣ್ಣು ಕೊಡಲ್ಲಪ್ಪ, ನಿಮಗೆ ನಾವು ಸಪೋರ್ಟ್ ಇದ್ದೀವಿ ಅಂತ ಹೇಳಿದ್ಮೇಲೆ ನಮ್ಮ ಶಾಸಕರು ಬಂದು ಒಂದ್ಸಲಿ ಕಿತ್ತಮ್ಮ ಕೆರೆಗೆ ಈ ರೈತರ ಮುಂದೆ ಮಣ್ಣ ಯಾರು ಕೊಡ್ಬೇಡ್ರಪ್ಪ, ನಾನು ನೀರು ತಂದು ಕೊಡ್ತೀನಿ, ನೀವೇನು ಮಣ್ಣಿಗೆ ಯಾರು ಇದು ಮಾಡಬೇಕಪ್ಪ, ಯಾರು ಹೋಗ್ಬೇಕಪ್ಪ ಅಂತ ಹೇಳ್ಬೇಕು. ನಮ್ಮ ರೈತರು ಅವ್ರು ಗಾಡಿ ತರ್ತಾರೆ, ರಾತ್ರಿ ಹೊತ್ತು ಮಧ್ಯಾಹ್ನ ತರ್ತಾರೆ, ಸಾಯಂಕಾಲ ತರ್ತಾರೆ, ಕರೆಂಟು ದಿನಕ್ಕೆ 4 ಸಲ 1 ಗಂಟೆ ಕೊಡ್ತಾರೆ. ಎಲ್ಲ ಹೊಲದಲ್ಲೇ ಬೀಳ್ಸಿ ಸಾಯ್ತೀವಿ. ಯಾವ ಹೆಣ್ಮಕ್ಳು ಗಂಡ್ಮಕ್ಳು ಬರೋ ಹೊಲದಲ್ಲಿ ಇರ್ತೀವಿ. ನಾವು ಯಾವಾಗಲೂ ಬರೋಕ್ಕಾಗಲ್ಲ. ಈ ನೋಡಿ ಬಂದ್ರೆ ಇಬ್ರು ಬಂದ್ರೆ ಆಮೇಲೆ ಗುಂಡಾಗಿರಿ ಕರ್ಸ್ತಾರಂತೆ. ಮಣ್ಣ ತುಂಬಕ್ಕೆ ಗೌರ್ಮೆಂಟ್ಗೆ ದುಡ್ಡು ಕಟ್ಟಿದ್ದು ಇಟ್ಕೊಂಡಿದ್ದು ಗುಂಡಾಗಿರಿ ಕರ್ಸಿ ರೈತರಿಗೆ ಓಡಿಸ್ತಾರ? ಕೊನೆ ಕೊಡ್ಬೇಕಾ? ಈಗ ಆಧಾರ ಡಿಕ್ಲೇರ್ ಮಾಡ್ರಿ. ಇಲ್ಲಪ್ಪ ನಾವು ರೈತರಿಗೆ ಓಡಿಸ್ಬಿಡ್ತೀವಿ, ನಾವು ಮಣ್ಣು ತುಂಬ್ತೀವಿ ಅಂತ. ನ್ಯಾಯ ರೀತಿ ಮಣ್ಣು ತುಂಬಬೇಕಾದ್ರೆ ನ್ಯಾಯ ರೀತಿ ಕೆರೆ ಬಂದು ನಮ್ಮ ರೈತರನ್ನೆಲ್ಲ ಕುಂತ್ಕೊಂಡು ಒಂದು ಮೀಟಿಂಗ್ ತಗೊಂಡು ರೈತರು ನಾವು ಕೊಡ್ತೀವಿ ಅಂದ್ರೆ ನಂದೇನೋ ಅಭ್ಯಂತರ ಇಲ್ಲ. ನಮ್ಮ ರೈತರಿಗೆ ಮಣ್ಣಿಲ್ಲ ಅಂತ ನನಗೆ ಜನ ಹೇಳ್ತಾರೆ ಮಹಾರಾಜ್ ಶಿವಣ್ಣ ಏನ್ಗೆ ಬೆಲೆ ಬೆಳೆಸ್ಕೊಂಡು ಮಾಡ್ತಾರಂತೆ, ಆ ಬೆಲೆ ಬೆಳೆಸ್ಕೊಂತ ನಾನು ಯಾವ ಬೆಲೆನೂ ಬೆಳೆಸ್ಕೋಬೇಕಲ್ಲ ಸರ್. ಸತ್ತೋಗಿ ಯಾವ ಬೆಲೆ ಬೆಳೆಸ್ಕೋಬೇಕಲ್ಲ. ರಾತ್ರಿಗೆ ಕಮ್ಮಿ ಒಂದು 200-300 ಫೋನ್ ಮಾಡ್ತಾರೆ, ಸರ್ ಇವತ್ತು ಹಿಂಗಾಯ್ತು, ಇವತ್ತು 40 ರೆಸಿಪಿ, ಇವತ್ತು 20 ಅಂತ. ನಾವು ನಿದ್ದೆ ಮಾಡೋಂಗಿಲ್ಲ, ನಮ್ಮ ರೈತರು ನಿದ್ದೆ ಮಾಡೋಂಗಿಲ್ಲ. ಏನು ಕಾರಣ ಇದು ಹೇಳ್ರಿ? ಆಮೇಲೆ ನೆನ್ನೆ ಅಚಾನಕ್ ಬಂದವ್ರೆ, ಅವರವರೇ JCB ತಂದಾರೆ, ಇದಾರ ಹುಡುಗರು ಕರ್ಕೊಂಡು ಬಂದಾರೆ, ಮಕ್ಕಳು ಅಂತಂದವ್ರಂತೆ ಹುಡುಗರು ಹೊಡಿತೀವಿ ಅಂತ. ಇದು ದಾದಾಗಿರಿ ಮಾಡ್ತೀರಾ? ದಾದಾಗಿರಿ ಮಾಡಿ ಮುಂಚಿದ್ರೆ ಬಂದ್ರೆ ಈಗ ದಾದಾಗಿರಿ ಮಾಡಂಗಿದ್ರೆ ಇವತ್ತು ನಮ್ಮ ರೈತರು ಇದ್ದೀವಿ, ನಾವಿದ್ದೀವಿ, ಇವತ್ತು ಬಂದು ಮಾಡ್ರಿ, ನಾವು ಅದೇ ಜಯಿಸ್ಕೊತೀವಿ, ನಾವು ಸಹಾಯಕ್ಕೂ ರೆಡಿ ಇಲ್ವಾ? ನೀವು ಮಣ್ಣ ಕೊಡಬೇಕಾದ್ರೆ ನಮ್ಮ ಇಡೀ ಕಿತ್ತೂರು ಪಂಚಾಯತಿ ಜನರ ಜಮೀನೆಲ್ಲ ತಗೊಂಬಿಡ್ರಿ, ಅವ್ರಿಗೆಲ್ಲ ಕಟ್ಕೊಬಿಡ್ರಿ. ಅವರು ಇದೆಲ್ಲ ಊರ್ ಬಿಟ್ಟು ಅಂತ ಹೇಳಿ ಯಾಕಂದ್ರೆ ತರ ಇದ್ದಾರೆ. ನಾವು ಇಂಡಿಯಾದ ಕರ್ನಾಟಕದ ಬಿಟ್ಟು ಕಲಿಕಿದ್ದಾರೆ, ತಮಿಳ್ನಾಡಿಗೋ, ಮಹಾರಾಷ್ಟ್ರಕ್ಕೋ, ಇಲ್ಲ ಗುಜರಾತ್ಗೋ, ಇಲ್ಲ ಗೋವಾ ಕಡೆಗೆ ಹೊಂಟಿದ್ದೀವಿ. ನೀವೇ ಮಣ್ಣು ಮಾಡ್ಕೊಡ್ರಿ ಸಾರ್. ಕೊಟ್ಟಿರೋದು ಕೆರೆಯ ಮೊದಲು ಮಣ್ಣ ತುಂಬಕ್ಕೆಲ್ಲ ಕೊಟ್ಟಿರೋದು ರೈತರು. ಗೌರ್ಮೆಂಟ್ ಅವ್ರಿಗೆ ಏನು ಬರ್ಸ್ಕೊಂಡವ್ರು ಗೊತ್ತಾ ಕಾನೂನು? ಅಪ್ಪ ನಿಮಗೆ ನೀರ ಕೊಡ್ತೀವಿ, ನಿಮ್ಮ ಹೊಲಕ್ಕೆ ನೀರ ಕೊಡ್ತೀವಿ, ನಾವು ಈ ಜಮೀನ ಎಲ್ಲೂ ಉಪಯೋಗಿಸ ಅಂತ ಬರ್ಸ್ಕೊಂಡಿರೋದು. ಇವತ್ತು ನೀವು ಕೆರೆಗೆ ನೀರ ತುಂಬಿಸ್ತದೆ, ಕೆರೆಗೆ ನೀರ ತುಂಬಿಸ್ತದೆ. ಬರಗಾರರಿಗೆ ನಮ್ಮೂರ್ಗೆ ಹೋಗ್ಬಿಟ್ಟಿದ್ದೇನೋ ಇದು ಮಾಡಕ್ ಮಾಡಿದ್ದೀರಾ? ಇದಕ್ಕೆ ನ್ಯಾಯ ಏನಿದ್ರೆ ನ್ಯಾಯ ರೀತಿ ಏನಿಲ್ವಾ? ನ್ಯಾಯ ರೀತಿ ಏನಿಲ್ವಾ? ಇನ್ನೊಂದು ನಮ್ಮ ಶಾಸಕರು ನಮ್ಮ ರೈತ ಪರವಾಗವ್ರೆ, ನಾನು ನಮ್ಮ ರೈತ ಪರವಾಗಿದ್ದೀನಿ. ನಮ್ಮ ಶಾಸಕರು ಬಂದು ಯಾಕೆ ಕೇಳ್ಬಾರ್ದು? ಅಧಿಕಾರಿಗಳು ಕೇಳ್ಬಾರ್ದು? ರೇ ಆ ಕಿತ್ತಮ್ಮನ ಕೆರೆ ಮಣ್ಣ ತುಂಬ ಈಗಿಲ್ಲ ಕಣ್ರಿ, ರೈತರು ವಿರುದ್ಧ ಅಲ್ಲ ಕಣ್ರಿ ಅಂತ ಅವ್ರು ಹೇಳೋರು. ಹೇಳಿಕೆ ಕೊಟ್ಟವ್ರೆ, ಅವ್ರು ರೈತರಿಗೆ ಇನ್ಕೊಳ್ಬೇಕು ಜನ ಮುಂದೆ. ಅವ್ರು ಹೇಳೋರು ರೈತರ ಪರವಾಗಿದ್ದೀನಿ, ನಾನು ರೈತರಿಗೆ ಇದು ಮಾಡ್ತಾ ಇದ್ದೀನಿ ಹೇಳೋರೆ. ಆದ್ರೆ ಅವ್ರು ಬಂದು ಹೇಳ್ಬೇಕಲ್ವಾ? ನೀವೇ ಅನ್ಬಿಟ್ಬಿಟ್ಟು ಅವ್ರು ಯಾರು ಮಾಡ್ತಾರೋ ಶಾಸಕರು PA ನಮ್ಮ ನಾರಾಯಣ ಅಂತ ಅವರು KPC ಏನು ಇದಾಗವ್ರೆ, ಅವರೇ ತುಂಬಿರೋದು. ಆಮೇಲೆ ಇನ್ನೊಬ್ಬ ನಮ್ಮ ರಾಮೇಶ, ನಮ್ಮ JDS PA, ನಮ್ಮ JDS PA. ನಾವೇನು ಯಾವ್ದು ಪಕ್ಷದೇನಿಲ್ಲ ಇಲ್ಲಿ, ರೈತರು ಹೋರಾಟ ನಾವು ರೈತರಿಗೆಲ್ಲ. ಅವರೇ ಇಬ್ಬರು MLA PA ಬಂದು ಇದು ಮಣ್ಣು ತುಂಬಿ ಜನಕ್ಕೆ ದಾದಾಗಿರಿ ತೋರಿಸಿ ಗುಂಡಾಗಿರಿ ಕೇಳ್ತಾರ ಸರ್? ಇವತ್ತು ತಿನ್ನಕ್ಕೆ ಈ ತಿಂದನು ಕೇಳಲ್ಲ. ಆಮೇಲೆ ಅವರವರು ಒಬ್ಬ ಸಿಪಾಯಿ ಇರಲಿ, ಒಬ್ಬ ಪರವನಿಗೆ ಒಂದು ಹೆಂಡತಿ, ಅವನಿಗೆ ಕೂಡ ಮನ ಕೊಡ್ತಾರೆ. ಅವನಿಗಿರೋ ಗೌರವ ಅವನಿಗೆ ಇದೆ. ನನ್ನ ಹತ್ರ ದುಡ್ಡದೆ, ನನ್ನ ಹತ್ರ ಹಂಗದೆ ದಾರಿ ಏನು ಉಪಯೋಗ ಇಲ್ಲ ಸರ್. ಹೋರಾಟ ಮುಂದೆ ಆಮೇಲೆ ಮಣ್ಣ ತಹಸೀಲ್ದಾರು ನಿನ್ನೆ ಯಾರು ಗೊತ್ತಿಲ್ಲ ಹೋರಾಡಿತು. ತಹಸೀಲ್ದಾರಿಗೆ ಲೆಟರ್ ಕೊಟ್ಟಿವಾ, ಅಧಿಕಾರಿ ಲೆಟರ್ ಕೊಟ್ಟಿಲ್ವಾ? ಅವರು ಗಪ್ಪಿಗೆ ಬಂದು ನಿನ್ನೆ ಲೆಟರ್ ಆಗವ್ರೆ. ಏನಾಗವ್ರೆ? ಸಭೆ ಕರ್ತೀವಿ ಅಂತ ಬರೇ